ನಾವು ಇವಾಗ ರಾಕ್ ಬೀಚ್ಗೆ ಬಂದಿದ್ದೀವಿ, ಪಾಂಡಿಚೇರಿದು. ಇದೆಲ್ಲ ಫುಲ್ಲು ಅದಕ್ಕೆ ಹೆಸರು ಬಂದಿರೋದೇ ರಾಕಿಂದ. ಇದು ಫುಲ್ಲು ಕಲ್ಲುಗಳಿದ್ದಾವೆ ಇಲ್ಲಿ. ಇದ್ರ ಹೆಸರು ರಾಕ್ ಬೀಚ್ ಅಂತ. ನಾವು ಇವಾಗ ಇಲ್ಲಿಗೆ ರಾಕ್ ಬೀಚ್ ಹತ್ರ ಬಂದಿದ್ವಿ. ಇಲ್ಲಿ ಗಾಡಿ ಅಲೋ ಇಲ್ಲ, ಹಾಗೆ ಆ ಗೇಟಿಂದ ಹಿಂದೆನೇ ಬೈಕ್ಸ್ ಎಲ್ಲ ಅಲೋ. ಈ ಕಡೆಗೆ ಎಲ್ಲೂ ಬಿಡೋಲ್ಲ, ಅಲೋ ಮಾಡಲ್ಲ. ನೋಡ್ಬೋದು ಇಲ್ಲಿ ಬೀಚ್ ಹತ್ರ ಇದ್ದೀವಿ ಇವಾಗ. ಬೀಚ್ ಅಲೆಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇವಾಗ ಜಸ್ಟ್ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಮತ್ತು ಸಮುದ್ರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಲ್ಲೇ ಇದ್ವಿ. ಆ ಕಡೆ ನೋಡಿ ಒಂದು ಬೋಟ್ ಕಾಣಿಸ್ತಾ ಇದೆ, ಅಷ್ಟೇ ಬೋಟ್ ಒಂದು ಕಾಣಿಸ್ತಾ ಇದೆ. ಮತ್ತು ಜನಗಳು ಜಾಸ್ತಿ ಜನ ಇದ್ದಾರೆ, ಏನು ಅಷ್ಟೊಂದು ಏನಿಲ್ಲ. ಇದು ನೋಡಿ ಹಂಗೆ ಇವರು 4 ಜನ ಸಿಕ್ಕಿದ್ರು, ಇವರು ಆಂಧ್ರದವ್ರಂತ. ಒಂದು ಮಾತಾಡಿಸ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ಬಾಯ್. 4 ಜನನ ಮಾತಾಡ್ಕೊಂಡು ಆಂಧ್ರದವ್ರನ್ನ ಮಾತಾಡಿಕೊಂಡು ಇವಾಗ ನನ್ನ ಫ್ರೆಂಡ್ ಅವ್ರು ಮಾತಾಡೋಷ್ಟರಲ್ಲೇ ನಮ್ಮ ಫ್ರೆಂಡ್ ಎಲ್ಲ ಹೋಗೋವನೆ. ಅವನ್ನ ಹುಡುಕ್ಬೇಕು. ಇವಾಗ ಹುಡುಕ್ಬಿಟ್ಟು ನಾವು ಇವಾಗ ಹೋಗ್ತಾ ಇದ್ದೀವಿ ರಿಟರ್ನು. ಇದೆಲ್ಲ ಸಮುದ್ರ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸ್ಪೆಷಲ್ ರಾಕ್ ಬೀಚ್ ಅಷ್ಟೇ ಇದು. ಯಾರನ್ನು ವಿಸಿಟ್ ಮಾಡಬೇಕಾದ್ರೆ ಮಾಡ್ಬೋದು, ಫ್ಯಾಮಿಲಿ ಜೊತೆ ಬಂದ್ರೆ. ಇವಾಗ ತಾನೇ ನಾವು ರಾಕ್ ಬೀಚ್ ಮುಗಿಸ್ಕೊಂಡು ಪಕ್ಕ ಬಂದ್ವಿ. ಇದು ವೈಟ್ ಟೌನ್ ಅಂತ, ಇದು ನೋಡೋಣ ಅಂತ ಈ ಕಡೆ ಬಂದ್ವಿ. ಅದ್ರ ಪಕ್ಕನೇ ಇದೆ ಇದು. ನೋಡಿಕೊಂಡು ಇವಾಗ ಹೊರಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ಅಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ಟೈಮ್ ಆಗೋಗ್ಬಿಟ್ಟಿದೆ ನಮಗೆ. ಹೋಗ್ತಾ ಇದ್ದೀವಿ ನಮ್ಮ ರೂಮ್ ಕಡೆಗೆ. ಬೈಕ್ ಆ ಕಡೆ ಪಾರ್ಕ್ ಮಾಡಿದ್ದೀವಿ. ರಾಕ್ ಬೀಚ್ ಕಂಪ್ಲೀಟೆಡು, ಅಷ್ಟೊಂದು ಏನಿಲ್ಲ, ಅದು ಚೆನ್ನಾಗಿದೆ, ವಿಸಿಟ್ ಮಾಡ್ಬೋದು. ಬೈಕ್ ಇಲ್ಲಿ ಪಾರ್ಕ್ ಮಾಡಬೇಕು, ಅಲ್ಲೇ ಎಂಟ್ರಿ ಇಲ್ಲ. ಚೆನ್ನಾಗಿರುತ್ತೆ. ನೈಟಲ್ಲಿ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ವಿ. ಟೈಮ್ ಆಗೋಗ್ಬಿಟ್ಟಿದೆ, 10 ಗಂಟೆ. ಎಲ್ಲ ಕ್ಲೋಸ್ ಮಾಡಿದ್ದಾರೆ ನೋಡಿ. ಇವಾಗ ನೈಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಪಾಂಡಿಚೇರಿಯಲ್ಲಿ. ನಮ್ಮ ರೂಮಿಂದ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ನೈಟಲ್ಲಿ ಪಾಂಡಿಚೇರಿ ಇದರಲ್ಲಿ. 10 ಗಂಟೆ ಮೇಲೆ ಊಟ ಹೋಟ್ಲು ಸರಿಯಾಗಿರೋಲ್ಲ ಇಲ್ಲಿ. ಬೇಗನೆ ಒಂದು 9:30 ಮೇಲೆ ತಿನ್ಕೊಂಬಿಡಿ ಪಾಂಡಿಚೇರಿಯಲ್ಲಿ. ಡಿನ್ನರ್ಗೆ ಬಂದಿದ್ದೀವಿ. ಇದು ಆಂಧ್ರ ಅವ್ರದ್ದು ಹೋಟೆಲ್ಲು ಪಾಂಡಿಚೇರಿಯಲ್ಲಿದೆ. ಇವಾಗ ಹೆಂಗಿದೆ ಅಂತ ಟೇಸ್ಟ್ ನೋಡೋಣ. ಇಲ್ಲಿ ಬಂದರೆ ನಾನು ರೈಸ್ ಸಿಗುತ್ತಂದರೆ ಇಲ್ಲೂ ರೈಸ್ ಸಿಗಲಿಲ್ಲ, ದೋಸೆನೇ ಇದ್ದಾವೆ. ನೀನು ದೋಸೆನೇ ತಿನ್ಕೊಂಡು ಹೋಗ್ಬೇಕು. ತಮಿಳ್ನಾಡು ಕಡೆ ಬಂದರೆ ಎಲ್ಲ ಕಡೆನೂ ಎಲ್ಲ ಎಲೆ ಹಾಕ್ತಾರೆ ಊಟದ್ದೆಲ್ಲ. ನೋಡ್ಬೋದು, ಚೆನ್ನಾಗಿರುತ್ತೆ ಇಲ್ಲಿ. ದೋಸೆ ಒಂದು ಹೇಳಿದ್ವಿ, ಇವಾಗ ನಂದು ಮುಗೀತು. ನನ್ನ ಫ್ರೆಂಡ್ ಇನ್ನೂ ತಿಂತಾ ಇದ್ದಾನೆ. ಮಜ್ಜಿಗೆ ಕುಡಿದ್ವಿ, ಮಜ್ಜಿಗೆನೂ ಚೆನ್ನಾಗಿತ್ತು. ಇವಾಗ ಹೋಗ್ಬೇಕು. ನಾನು ಥಮ್ಸಪ್ ಒಂದು ಹೇಳಿದೆ ಕುಡಿಯೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಊಟ ನಮ್ಮದು 270 ಆಯಿತು ನಮ್ಮಿಬ್ಬರದು ಎಲ್ಲ ಸೇರಿ. ಅದಕ್ಕೆ ರೇಟ್ ಕೇಳ್ತಾ ಇದ್ವಿ, ಇನ್ನೂ ಒಂದು ಸರಿ ಕೇಳೋಣ ಅಂತ ಹೇಳ್ಬಿಟ್ಟು. ನಾವು ಇಲ್ಲಿ ಊಟ ಮಾಡಿಕೊಂಡು ಓಡ್ತಾ ಇದ್ದೀವಿ. 270 ರೂಪಾಯಿ ಆಯಿತು ನಾವು ಊಟ ಮಾಡಿರೋದು. ಇದೇ ಆಂಧ್ರದ್ದು, ಲೈಟಿಗೆ ಕಾಣಿಸ್ತಾ ಇರಲ್ಲ, ನೋಡ್ಕೊಳ್ಳಿ. ಇದು ಶ್ರೀ ಆಂಧ್ರ ಟಿಫನ್ಸ್ ಅಂತ. ಪಾಂಡಿಚೇರಿಗೆ ಬಂದರೆ ಒಂದು ಸರಿ ವಿಸಿಟ್ ಮಾಡಿ, ಚೆನ್ನಾಗಿತ್ತು ಫುಡ್ಡು. ಊಟ ಮಾಡಿಕೊಂಡು ಇವಾಗ ನಾವು ರೂಮ್ ಹತ್ರ ರೀಚ್ ಆದ್ವಿ. ಹೋಗ್ತಾ ಇದ್ದೀವಿ ರೂಮ್ ಹತ್ರಗೆ. ಜ್ಯೂಸ್ ಎಲ್ಲ ಫುಲ್ ನೆಂದೋಗ್ಬಿಟ್ಟಿದೆ ನಮ್ಮದು, ಅದಕ್ಕೆ ಇವಾಗ ನಾನು ಚಪ್ಪಲಿ ಹಾಕ್ಕೊತೀನಿ. ನೋಡ್ಬೋದು, ಫುಲ್ ರೆಡಿ ಆಗಿದ್ದೀವಿ ಇವಾಗ ನಾವು. ಇದೇ ರೂಮಲ್ಲಿ ಇದ್ದಿದ್ದು ನಾವು. ಟಿ ವಿ ಎಲ್ಲ ವರ್ಕ್ ಆಗುತ್ತೆ, ಕಂಡೀಷನ್ ಚೆನ್ನಾಗಿದೆ ಟಿ ವಿದು. ಇದೊಂದು ಬೆಡ್ಡು, ಇದೊಂದು ಟೇಬಲು, ಒಂದು ಕುರ್ಚಿ, 2 ಇದೆ, ಚೇರು. ಕೂತ್ಕೊಂಡು ಯಾರನ್ನ ಬೇಕಾದರೆ ಮಾತಾಡ್ಕೊಬೋದು. ಇದು ವಾಶ್ರೂಮು ಪರವಾಗಿಲ್ಲ, ನೀಟಾಗೈತೆ, ಹೈಜಿನಿಕ್ ಆಗೈತೆ, ಚೆನ್ನಾಗಿದೆ. ಒಂದು ಸರಿ ಪಾಂಡಿಚೇರಿಗೆ ಬಂದರೆ ಇದೊಂದು ವಿಸಿಟ್ ಮಾಡ್ಬೋದು. ನಂಬರ್ ಕೂಡ ಕೊಡ್ತೀನಿ. ಚೆನ್ನಾಗಿದೆ ಓವರಾಲು. ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ದೀವಿ. ಇದೇ ಲಾಸ್ಟು ಈ ಟ್ರಿಪ್ಪಲ್ಲಿ, ಲಾಂಗ್ ಟ್ರಿಪ್ಪಲ್ಲಿ ಓಡ್ತಾ ಇದ್ದೀವಿ ನಾವು. ನನ್ನ ಫ್ರೆಂಡು ರೆಡಿ ಆಗಿದ್ದಾರೆ. ಇವೆಲ್ಲ ನಾವೆಲ್ಲ ಹೋಗ್ತಾ ಇದ್ದೀವಿ. ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬನ್ನಿ ರೂಮ್ಗೆ. ಪಾಂಡಿಚೇರಿ ಬಂದಾಗ ಇದೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ನೋಡಿ, ನೀವು ಫೋನ್ ಮಾಡಿ ಇಲ್ಲಿ ಬಂದಾಗ. ಚೆನ್ನಾಗಿದೆ ರೂಮು. ಇವಾಗ ತಾನೇ ರೂಮ್ ಚೆಕ್ಔಟ್ ಮಾಡಿ ಬೀಗ ಅವ್ರ ಕೈ ಕೊಟ್ಟು ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಬೈಕ್ ಹತ್ರ. ನಮ್ಮ ಫ್ರೆಂಡ್ ಲಗೇಜ್ ಎತ್ಕೊಂಡು ಹೋಗ್ತಾ ಇದ್ದಾನೆ, ನಾನು ಶೂಸ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬೈಕ್ ಹತ್ರ ಹೋದ್ವಿ. ಇವಾಗ ರೋಡಲ್ಲಿ ಇಳಿದು
ಇವಾಗ ಬೋರ್ಡ್ ನೋಡಿಸ್ತಾ ಇದ್ದೀನಿ ರೂಮ್ದು. ಇದೇ ರೂಮಲ್ಲೇ ಇದ್ದಿದ್ದು ನಾವು. ರೂಮಿಂದ ಇಳಿದು ಟಾಪ್ ಬಾಕ್ಸ್ ಎಲ್ಲ ಫಿಟ್ ಮಾಡಿ ಅದು ಬ್ಯಾಗ್ ಎಲ್ಲ ಫಿಟ್ ಮಾಡೋಷ್ಟಿಗೆ ಸಾಕಾಗೋಯ್ತು. ಇವಾಗ ನಾವು ಇದೇ ಲಾಸ್ಟ್ ರೈಡು ಇದು ಪಾಂಡಿಚೇರಿಯಿಂದ ಇವಾಗ ಆರೋವೆಲ್ಲಿಗೆ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಹೋಗೋದಾಗುತ್ತೋ ಇಲ್ಲ ಅಂತ ಹೋಗಿ ಇವಾಗ ಫುಲ್ಲು ಮಾಡೋಷ್ಟರ ಲಗೇಜ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಶೂಸ್ ಈ ಕಡೆ ಇವಾಗ ತಾನೇ ನಾವು ಗಾಡಿ ಓಡಿಸ್ಕೊಂಡು ಇವಾಗ ನಾನು ಹೋಗ್ತಾ ಇರೋದು ಅಲ್ಲ ಅಂದರೆ ಆರೋವೆಲ್ಲಿ ಅಂತ ಟೆಂಪಲ್ ಹತ್ರ. ಅದು ರೂಟ್ ಮ್ಯಾಪ್ ನಮ್ಮ ಫ್ರೆಂಡ್ ಹಾಕಿದ್ದಾನೆ. ಇವಾಗ ನಾವು ಹೋಗ್ತಾ ಇದ್ದೀವಿ, ಅಲ್ಲಿಗೆ ಹೋಗ್ತಾ ಇರೋದು. ಇದೆ ಸ್ಟ್ರೈಟ್ ಒಂದೇ ರೂಟೇ ಇದು, ಮತ್ತು ಲೆಫ್ಟ್ ತೊಗೊಬೇಕು ನಮ್ಮ ರೂಮಿಂದ. ಇದು ಇಲ್ಲಿವರೆಗೂ ರಾತ್ರಿ ಎಲ್ಲ ನಡ್ಕೊಂಡು ಬಂದಿದ್ವಿ. ಇವಾಗ ಹೋಗ್ತಾ ಇದ್ದೀವಿ ನಾವು ಅಲ್ಲಿಗೆ. ನಾನು ಲೆಫ್ಟ್ ಅಂದರೆ ಇವಾಗ ರೈಟ್ ಅಂದು ಅವನು, ಅದಕ್ಕೆ ಇವಾಗ ರೈಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಫುಲ್ ಟ್ರಾಫಿಕ್ಕು ಇಲ್ಲಿ ಜಾಸ್ತಿ, ಅದಕ್ಕೆ ನೋಡಿಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಹೋಗ್ತಾ ಇದ್ದೀವಿ ಇವಾಗ ಆರೋವೆಲ್ಲಿ ಟೆಂಪಲ್ಗೆ. ಅವನು ಮ್ಯಾಪ್ ನೋಡ್ತಾ ಇದ್ದಾನೆ, ಅವನ್ನ ಹೇಳ್ತಾ ಮುಂದೆ ಬಂದರೆ ಇಲ್ಲಿ ನೋಡಿದೆ ಚೈನ್ ಸೌಂಡ್ ಬರ್ತಾ ಇದೆ. ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ ಮೆಕ್ಯಾನಿಕ್ ಶಾಪ್ ಏನಾನು ಇದೆಯೇನೋ ಅಂತ. ನಮ್ಮ ಅಂಗಡಿಯಿಂದ ಬಂದಾಗೆ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೆ. ಆಯಿಲೆಲ್ಲ ಫುಲ್ ಡ್ರೈ ಆಗೋಗ್ಬಿಟ್ಟಿದೆ, ಅದಕ್ಕೆ ಚೈನ್ ಫುಲ್ಲು ಸೌಂಡ್ ಬರ್ತಾಯಿದೆ. ಇಲ್ಲಿ ಉದ್ದಕ್ಕೂ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಒಂದು ಮೆಕ್ಯಾನಿಕ್ ಅಂಗಡಿನೂ ಒಂದು ಕೂಡ ಕಾಣಿಸ್ತಾ ಇಲ್ಲ. ಇನ್ನೇ ನಾನು ಸ್ವಲ್ಪ ಮುಂದೆ ಹೋಗುತ್ತೇನೋ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡ್ತೀನಿ, ನಾನು ಮುಂದೆ ಇದ್ದರೆ ನೋಡೋಣ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದರೆ ನಂತರನೇ ಅವ್ರು ಟಬಾಕ್ ಸೇಮ್ ಹಾಕ್ಕೊಂಡು ಹೋಗ್ತಾಯಿದೆ. ಅದು ಸ್ವಲ್ಪ ಚಿಕ್ಕದಾಗಿದೆ, ಚೆನ್ನಾಗಿದೆ. ಅಲ್ಲಿಂದ ನೋಡಿದ್ರೆ ಒಂದು ಕಡೆನೂ ಮೆಕ್ಯಾನಿಕ್ ಶಾಪ್ ಇಲ್ಲ. ಅದಕ್ಕೆ ಸುಮ್ಮನೆ ಇನ್ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಡೋಗ್ತಾ ಇದ್ವಿ ಆರೋವೆಲ್ಲಿ ಟೆಂಪಲ್ಗೆ. ನೋಡೋಣ. ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ಆರೋ ಮಂದಿರ ಅಂತ. ಇದು ಗಾಡಿ ಪಾರ್ಕಿಂಗ್ ಬಂದು 50 ರೂಪಾಯಿ ತೊಗೊತಾರೆ. ಆನ್ಲೈನ್ ಪೇಮೆಂಟ್ ಓನ್ಲಿ. ನೋಡಿ ಇಲ್ಲಿ ಏನು ಹೆಸರು ಇದು? ಮಂತ್ರಿ ಮಂದಿರ. 500 ರೂಪಾಯಿ ಮಂತ್ರಿ ಮಂದಿರ ಅಂತ ಇದು ಹೆಸರು. ಇಲ್ಲಿ ಮಂತ್ರಿ ಮಂದಿರ ಅಂದ್ರೇ ಹೇಳೋದು. ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗಬೇಡಿ, ಸರಿಯಾಗಿ ಹೇಳೋಲ್ಲ. ಇಲ್ಲಿ ಲೋಕಲ್ಸ್ ಒಂದು ಸ್ವಲ್ಪ ಕೇಳಿ ಹೇಳ್ತಾರೆ. ಇವಾಗ ಹೋಗ್ತಾ ಇದ್ದೀವಿ ನಾವು ಇಲ್ಲಿಂದ ಕಂಪ್ಲೀಟ್ ಮಾಡಿಕೊಂಡು ರೈಡು. ನೆಕ್ಸ್ಟ್ ಸ್ಟಾಪು ಇನ್ನು ನಮ್ಮೂರಿಗೆ, ಇದೇ ಲಾಸ್ಟು. ನೆಕ್ಸ್ಟು ಲಾಂಗ್ ವೀಡಿಯೋ ಬರುತ್ತೆ, ಲೇಟಾಗಿ ತೆಗಿತಾಯಿದ್ದೀನಿ. ನೆಕ್ಸ್ಟು ಲಾಂಗ್ ವೀಡಿಯೋ ಏನು ಟೆಂಪಲ್ ವೀಡಿಯೋನೇ ನೋಡಿಸಿಲ್ಲ ಅಂತ ಅನ್ಕೊಬೋದು ನೀವು. ಎಲ್ಲ ನಂದು ವೀಡಿಯೋಗಳೆಲ್ಲ ನಾನು ಮುಂದೆ ಹೋಗಿ ಹೇಳ್ತೀನಿ ಏನಾಗಿದೆ ಅಂತ. ವೀಡಿಯೋಗಳೆಲ್ಲ ನಂದು ಡಿಲೀಟ್ ಆಗೋಗ್ಬಿಟ್ಟಿದೆ, ಅದಕ್ಕೆ ನಿಮ್ಗೆ ಇಲ್ಲೊಂದು ಫೋಟೋ ಅಂತ ಹಾಕ್ತೀನಿ, ನೋಡ್ಕೊಳ್ಳಿ. ಫೋಟೋ ಇದೇ ನೋಡಿ, ಅದು ಆರೋವೆಲ್ಲಿ ಟೆಂಪಲ್ ಅಂತ. ಇದು ಒಂದು ಸ್ವಲ್ಪ ಅಷ್ಟೇ ಹಾಕಿದ್ದು ನಾನು, ಯಾಕಂದರೆ ಫೋಟೋಗಳೆಲ್ಲ ಡಿಲೀಟ್ ಆಗ್ಬಿಟ್ಟಿದ್ದಾವೆ. ವೀಡಿಯೋಸು ಫೋಟೋಸು ಎಲ್ಲ ನಾವು ಅಲ್ಲಿ ತೊಗೊಂಡಿರೋದೆಲ್ಲ ಡಿಲೀಟ್ ಆಗ್ಬಿಟ್ಟಿದೆ, ಸ್ಟೋರೇಜೇ ಇಲ್ದಿರ ಆಗ್ಬಿಟ್ಟೈತೆ. ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಾವು ಸ್ವಲ್ಪ ಟೆಂಪೋ ಅಡ್ಡ ಇದೆ, ಅವರೆಲ್ಲ ನೋಡ್ತಾನೆ ಇದ್ದಾರೆ. ನನಗೇನೋ ಒಂಥರ ಅನಿಸ್ತಾ ಇತ್ತು, ಆದ್ರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು. ಇವಾಗ ಮುಂದೆ ಸ್ವಲ್ಪ ಇವ್ರನ್ನ ದಾಟ್ಕೊಂಡು ಹೋಗಬೇಕು. ಹೋಗಿದ್ರೆ ಅಲ್ಲೇ ಸುಮ್ಮನೆ ವೇಸ್ಟ್, ಅದು ಹೋಗಿದ್ದೆ ಟೈಮ್ ವೇಸ್ಟ್. ಅದು ಆರೋವೆಲ್ಲಿ ಅಂತ ಏನೂ ಚೆನ್ನಾಗಿಲ್ಲ. ಸುಮ್ಮನೆ ನಮ್ಮನ್ನು ನಡೆಸಿ ಸಾಕಾಗುತ್ತೆ. ಅಲ್ಲೇನೋ ಅಲ್ಲಿ ಹೋಗಿ ಯಾರನ್ನ ಇರಬೇಕು ಅಂದರೆ ಅಲ್ಲೆಲ್ಲ ಸೈಕಲ್ಸು ಅವೆಲ್ಲ ಇದೆ ಅವೈಲೇಬಲು. ಅಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ವೇಸ್ಟು, ನಾನು ಹೇಳೋ ಪ್ರಕಾರ ಟೈಮ್ ವೇಸ್ಟು ಅಲ್ಲಿ ಹೋಗೋದು. ಈ ಕಡೆ ನೋಡಬೇಕಂದ್ರೆ ಚೆನ್ನಾಗಿತ್ತು, ಹೈವೇನು ಚೆನ್ನಾಗಿತ್ತು. ಊಟ ಮಾಡಬೇಕಾಗಿತ್ತು, ಊಟ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆಯಿಂದ ಟಿಫನ್ನೇ ಮಾಡಿಲ್ಲ ನಾವು, ಹಂಗೆ ಓಡಿಸ್ತಾನೇ ಇದ್ದೀನಿ ಮಾಡೋಣ ಅಂತ ಹೇಳ್ಬಿಟ್ಟು. ಅದು ಕಂಪ್ಲೀಟ್ ಮಾಡಿಬಿಟ್ಟು ಹೋಗಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಆ ಕಡೆ ಒಂದೂ ಇಲ್ಲ, ಹೈವೇಯಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಟ್ಲೇನಾದ್ರು ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಸ್ವಲ್ಪ ಮುಂದೆ ಹೋದ್ಮೇಲೆ ನೋಡೋಣ ಅಂತ. ಲೊಕೇಶನಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ ಟಿಫನ್ ಮಾಡೋದಕ್ಕೆ. ಬೆಳಗ್ಗೆಯಿಂದ ಟಿಫನ್ನೇ ಮಾಡಿಲ್ಲ, ಅದಕ್ಕೆ ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಟಿಫನ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಟಿಫನು ಲಂಚು ಎರಡು ಒಂದೇ ಸತಿನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಯಾಕಂದರೆ ಲೇಟ್ ಆಗೋಗೈತೆ. ಹೈವೇ ಪಕ್ಕನೇ ಇತ್ತು, ಚೆನ್ನಾಗಿತ್ತು. ಮೀಲ್ಸ್ ತೊಗೊಂಡಿದ್ವಿ, ಹೋಗ್ತಾ ಇದ್ದೀವಿ. ಈ ತಮಿಳ್ನಾಡು ರೈಡಲ್ಲಿ ಇದೇ ಫಸ್ಟ್ ಟೈಮ್ ನಾವು ಆರಾಮಾಗಿ ಚೆನ್ನಾಗಿ ತಿಂತಾ ಇರೋದು. ಅನ್ನ ಸಾಂಬಾರು ಫುಲ್ ಮೀಲ್ಸು ಸಕ್ಕತ್ತಾಗಿತ್ತು. ಊಟ ಅಂತೂ ಆರಾಮಾಗಿ ತಿಂದ್ವಿ, ಎಷ್ಟು ಬೇಕೋ ಅಷ್ಟು ತಿಂದು ಆರಾಮಾಗಿ ಗಾಡಿ ಓಡಿಸೋಣ ಅಂದರೆ ನಿದ್ದೆ ಬರ್ತಾಯಿತ್ತು. ಆದ್ರೂ ಬೇಗನೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಮೀಲ್ಸು. ಆ ಮೀಲ್ಸ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ತಿನ್ನೋದ್ರಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ವಿ ನಾವು. ಅದಕ್ಕೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಹೇಳೋಣ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ ಇವಾಗ ಹೈವೇಯಲ್ಲಿ. ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಪೊಲೀಸವರು ಚೆಕ್ಕಿಂಗ್ ಇರುತ್ತೆ, ಆಲ್ಕೋಹಾಲು ಅವೆಲ್ಲ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ. ನಾನು ವೀಡಿಯೋ ಮಾಡೋದು ಮರ್ತೋದೆ, ಆಫ್ ಮಾಡಿಬಿಟ್ಟೆ. ಏನಿರುತ್ತೆ ಬಿಡು ಅಂತ ಹೇಳ್ಬಿಟ್ಟು ಬಂದಿದ್ದ ತಕ್ಷಣ ಹೆಲ್ಮೆಟ್ ರಿಮೂವ್ ಮಾಡು, ಕ್ಯಾಮ್ರಾ ಇದೆ ನೀನು ರಿಮೂವ್ ಮಾಡು ಅಂದರು. ಮತ್ತೆ ಬಂದರೆ ಚೆಕ್ಕಿಂಗು ಮಾಡಿಲ್ಲ, ಏನೂ ಮಾಡಲಿಲ್ಲ ಅವರು. ಅವರೇನೋ ಫುಲ್ ಚೆಕ್ಕಿಂಗ್ ಮಾಡ್ತಾರೆ ಅಂದರೆ ಚೆಕ್ಕಿಂಗು ಮಾಡಿಲ್ಲ, ಏನೂ ಮಾಡಿಲ್ಲ. ಕ್ಯಾಮ್ರಾ ನೋಡಿದ ತಕ್ಷಣ ಹಂಗೆ ಕಳಿಸ್ಬಿಟ್ರು. ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು. ಮತ್ತು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದೆ. ಅಲ್ಲಿಂದ ಪಾಂಡಿಚೇರಿಯಿಂದ ಒಂದು 50 ಕಿಲೋಮೀಟ್ರ್ ಆಚೆ ಬಂದಿರ್ತೀನಿ.
ಮತ್ತು ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಆ ಕಡೆ ಈ ಕಡೆ ನೋಡ್ತಾ. ಟೀಚರಿಂದ ನಮ್ಮೂರಿಗೆ ಇವಾಗ ಫಸ್ಟ್ ಫ್ಯೂಯಲ್ ಹಾಕ್ತಾ ಇದ್ದೀವಿ. 500 ಹಾಕ್ತಾ ಇದ್ದೀನಿ. 110 ಇಲ್ಲ 1 ಲೀಟ್ರು. 5 ರೂಪಾಯಿ ಎತ್ತು 3 ರೂಪಾಯಿ ಆಯ್ತು. ಹಾಂ, ಎತ್ತು 3 ರೂಪಾಯಿ ಆಯ್ತು. ನಾವು ಆ ಎಣ್ಣೆ ಏನೋ ಮಾತಾಡ್ತಾ ಇದ್ದಾರೆ ತಮಿಳ್ ನನಗೆ ಬರಲ್ಲ, ಅವ್ರು ಕನ್ನಡ ಬರಲ್ಲ, ತೆಲುಗು ಬರಲ್ಲ, ನನಗೆ ಅರ್ಥ ಆಗಲ್ಲ. ಅದಕ್ಕೆ ಏನೋ ಒಂದು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹಂಗೋ 500 ರುಪೀಸ್ಗೆ ಹಾಕ್ದೆ ಚಾರ್ಜಿಂಗ್ ಹಾಕ್ಬಿಟ್ಟು ಮೊಬೈಲಲ್ಲಿ ಸ್ಕ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು. ಮೊಬೈಲಲ್ಲಿ ಇರಲಿಲ್ಲ ಅಮೌಂಟು, ಕ್ಯಾಶ್ ಇತ್ತು, ಕ್ಯಾಶೇ ಕೊಟ್ಟೆ ಅವ್ರಿಗೆ. ಹೀಗೆ ಮೊಬೈಲಲ್ಲಿ ನೋಡಿದೆ 0 ಬ್ಯಾಲೆನ್ಸು, ಅಮೌಂಟೇ ಇಲ್ಲ. ಆಮೇಲೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಹತ್ರ ಕೇಳಿದ್ರೆ ನಮ್ಮ ಫ್ರೆಂಡು ಇಲ್ಲ ಅಂದ. ಅದಕ್ಕೆ ಇವಾಗ ಅಮೌಂಟ್ ಕೊಡ್ತಾ ಇದ್ದೀನಿ ನಾನು ಅವ್ರ ಕೈಗೆ ಅಮೌಂಟ್ ಕೊಟ್ಟು ಇವಾಗ ಜಸ್ಟು ಹೋಗೋಣ ಅನ್ನೋಷ್ಟರಲ್ಲಿ ನಮ್ಮ ಅಪ್ಪ ಅವ್ರು ಫೋನ್ ಮಾಡಿದ್ರು. ಏನೋ ಅಂತ ಮಾತಾಡೋಣ ಅಂತ ಹೇಳ್ಬಿಟ್ಟು ಪಿಕ್ ಮಾಡಿದೆ. ಇದು ಆಮೇಲೆ ನಾನು ಗಾಡಿ ಕಂಟಿನ್ಯೂ ಮಾಡಿದಾಗ ನಿಮಗೆ ಮತ್ತೆ ಹೇಳ್ತೀನಿ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಅಪ್ಪ ಅವ್ರನ್ನ ಮಾತಾಡಿ, ನಮ್ಮ ಅಪ್ಪ ಏನೋ ಅವಲಿಂದ ಫೋನ್ ಮಾಡ್ತಾಯಿದ್ರು. ಏನೋ ಅಂತ ಮಾತಾಡ್ಬಿಟ್ಟು ಇವಾಗ ಬಿಡ್ತಾ ಇದ್ದೀವಿ ಪೆಟ್ರೋಲ್ ಬಂಕಿಂದ. ಇನ್ನೂ ಎಲ್ಲಿದೆಯೋ ಅದು ಇದು ಅಂತ ಕೇಳ್ತಾಯಿದ್ರು. ನಾವು ಬರೋದೇ ಲೇಟ್ ಆಯಿತು ಬಿಡೋದಷ್ಟೊತ್ತಿಗೆ. ಎದ್ದೋಳ್ಬಿಟ್ಟು ಸಾಗೋಗ್ಬಿಟ್ಟಿತ್ತು ಅಂತ ಲೇಟಾಗಿ ಬಿಟ್ರೆ, ಅದಕ್ಕೆ ಹೇಳ್ಬಿಟ್ಟು ಪೆಟ್ರೋಲ್ ಬಂಕಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ಇದು ನೋಡಿ ವ್ಯೂ ಸಖತ್ತಾಗಿದೆ. 4 ರೋಡು ಕಮಾಂಡ್ ಆಗುತ್ತೆ ಒಂದೇ ಕಡೆನೇ. ಇದೊಂದು ಪೋಲ್ ಇದೆ, ಚೆನ್ನಾಗಿದೆ ಆ ಕಡೆ ಈ ಕಡೆ ನೋಡೋದಕ್ಕೆ. ಇವಾಗ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ ನಾವು. ಇನ್ನೇನಿಲ್ಲ, ಇನ್ನು ಓಡಿಸೋದು ಒಂದೇ ಊರವರೆಗೂ. ಅಲ್ಲಿಂದ ಕ್ಯಾಮ್ರಾ ಆಫ್ ಮಾಡಿ ಇವಾಗ ಕ್ಯಾಮ್ರಾ ಆನ್ ಮಾಡಿದೆ. ಏನನ್ನ ನೋಡ್ಸೋಣ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು 150 ಕಿಲೋಮೀಟ್ರ್ ಆಫ್ ಮಾಡಿದ್ದೆ. ಇವಾಗ ಆನ್ ಮಾಡಿದೆ. ಏನೋ ನೋಡ್ಸೋಣ ಅಂದರೆ ಏನೂ ಇಲ್ಲ, ಒಂದೇ ರೂಟೇ ಆರಾಮಾಗಿ ಹೊಡಿತಾ ಇದ್ದೀನಿ. ನೋಡಿ ಅಲ್ಲಿ ಮುಂದೆ ಇವಾಗ ಆಫ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಕ್ಯಾಮ್ರಾ ಆಫ್ ಮಾಡಿ ಇಲ್ಲಿ ಆನ್ ಮಾಡಿದೆ. ಇವಾಗ ನೋಡಿದೆ ಇದು ಸೆಕೆಂಡು. ಅಲ್ಲಿ ಒಂದು ಸರಿ ಫಸ್ಟು ಹಿಂಗೆ ಕಾಣಿಸಿತ್ತು, ಇವಾಗ ಇದೊಂದು, ಮತ್ತು ಇದು ಒಂದು ನೋಡಿಸ್ದೆ. ಇದೇ ನಾನು ಮತ್ತೆ ಇನ್ನೊಂದು ಸರಿ ನೋಡಿಸಿದೆ ಅಂದರೆ ಅದು ಸ್ಕಿಪ್ ಮಾಡ್ತೀನಿ. ಎಲ್ಲ ಹಿಂಗೆ ಇದೆ, ಇಲ್ಲಿ ಜಾಸ್ತಿ ಇದ್ದಾವೆ ಇಂಥದ್ದು. 4 ರೋಡು ಎಲ್ಲ ಒಂದೇ ಹತ್ರನೇ ಜಾಯಿಂಟ್ ಆಗೋದಿದು. ನಾವು ಪಾಂಡಿಚೇರಿಯಿಂದ ಬರುವಾಗ ಇದು ಫಸ್ಟ್ ಟೋಲು ನಮ್ಮದು. ಇದು ಅಲ್ಲಿಂದ ಇಲ್ಲಿವರೆಗೂ ಒಂದು ಟೋಲ್ ಇಲ್ಲ, ಇದೇ ಫಸ್ಟ್ ಟೋಲು. ಬ್ರಿಡ್ಜ್ ಒಂದು ಸಿಕ್ತು, ಅದಕ್ಕೆ ಇಲ್ಲೊಂದು ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಿದೆ. ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ನೋಡ್ಸೋಣ ಅಂದರೆ ನೋಡ್ಸೋಕ್ಕಾಗಲಿಲ್ಲ. ಕೈಗೆ ನಾವು ಆಯಿಲ್ ಹಾಕ್ತಾ ಇದ್ದೀವಿ, ಫುಲ್ಲು ಸೌಂಡ್ ಬರ್ತಾಯಿತ್ತು ಅದಕ್ಕೆ. ಅಲ್ಲಿಂದ ಚೈನ್ ಟೈಟ್ ಮಾಡಿಸ್ಕೊಂಡ್ಬಂದು ಅಲ್ಲಿಂದ ಒಂದು ಅರ್ಧ ಗಂಟೆ ಆಯಿತು ಈ ಊರಿಗೆ ಬರೋ ಅಷ್ಟೊತ್ತಿಗೆ. ಈ ಊರಲ್ಲಿ ನೋಡಿದ್ರೆ ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಫುಲ್ಲು ಆ ಕಡೆಯಿಂದ ಅರ್ಧ ಗಂಟೆ ಆಯಿತು ನಾವು ಹೋಗೋಷ್ಟಿಗೆ ಇಲ್ಲಿಂದ. ಅದಕ್ಕೆ ಕ್ಯಾಮ್ರಾ ನಾನು ಆಫ್ ಮಾಡ್ತಾ ಇದ್ದೀನಿ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಊರಿಂದ ಇದೊಂದು ಬ್ರಿಡ್ಜ್ ಒಂದು ಕಾಣಿಸ್ತು, ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಆನ್ ಮಾಡಿದೆ ಕ್ಯಾಮ್ರಾ. ನೋಡಿದ್ರೆ ಏನು ಅಷ್ಟೊಂದು ಏನು ಇರಲಿಲ್ಲ, ಅದಕ್ಕೆ ಆಫ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾ. ಇಲ್ಲಿ ಕ್ಯಾಮ್ರಾ ಆನ್ ಮಾಡಿದೆ. ಇದು ವೇಲೂರು ಫೋಟೋ. ಆ ಕಡೆ ದೇವಸ್ಥಾನವೂ ಇದೆ, ಚೆನ್ನಾಗಿದೆ ಅಂತೆ. ನಾವು ಹೋಗೋಕ್ಕಾಗಲಿಲ್ಲ, ನಮಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಇದನ್ನು ಸ್ಕಿಪ್ ಮಾಡಿ ನಾವು ಹೋಗ್ತಾ ಇದ್ದೀವಿ. ಇದು ಚೆನ್ನಾಗಿದೆ ಅಂತ ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ಫುಲ್ ವೀಡಿಯೋ ಮಾಡ್ತೀನಿ ನಾನು. ಟ್ರ್ಯಾಕು ಇದು ಎರಡನೇದು ಪಾಂಡಿಚೇರಿಯಿಂದ ಬೇಲೂರಲ್ಲೊಂದು. ಇವಾಗ ಹೋಗ್ತಾ ಇದ್ದೀವಿ ರೈಲ್ವೆ ಟ್ರ್ಯಾಕ್ ಮೇಲೆ. ಈ ಕಡೆ ನೋಡ್ಕೊಳ್ಳೋದು ಪಾಂಡಿಚೇರಿಯಿಂದ ಇದು 3ನೇ ಟೋಲ್. ಇದು ನೋಡ್ಸೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ಗಾಡಿಗೆ ನೀವು ನೋಡಿಸ್ತಾ ಇದ್ದಾರೆ ಅಂದರೆ ಸುಮ್ಮನೆ ಇರಲಿ ಅಂತ ಇದೊಂದು ನೋಡಿಸ್ತಾ ಇದ್ದೀನಿ. ಟೋಲು ವಿಪರೀತ ಇದ್ದಾವೆ ಈ ಕಡೆನೂ. ಟೋಲಲ್ಲಿ ಕ್ಯಾಮ್ರಾ ಆಫ್ ಮಾಡಿದೆ. ಇಲ್ಲಿ ಏನನ್ನ ಚೆನ್ನಾಗಿರುತ್ತೆ ಅನ್ನೋದು ಹೇಳ್ಬಿಟ್ಟು ಇವಾಗ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಆ ಕಡೆ ಈ ಕಡೆ ನೋಡಿದೆ, ಏನು ನೀರೇ ಇಲ್ಲ, ಫುಲ್ಲು ಬಿದ್ದು ಹೋಗ್ಬಿಟ್ಟಿದೆ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇದೇ ನೋಡ್ಸೋಣ ಅಂತ ಹೇಳ್ಬಿಟ್ಟು ನೋಡಿಸ್ತಾ ಇದ್ದೀನಿ. ಚೆನ್ನಾಗೈತೆ, ಪರವಾಗಿಲ್ಲ. ಇದು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ಕ್ಯಾಮ್ರಾ ಆಫ್ ಮಾಡ್ತಾ ಇದ್ದೀನಿ. ಏನು 420ಗೆ ಹಾಕ್ತಾ ಇದ್ದೀನಿ ಪೆಟ್ರೋಲ್ ರೇಟ್ ಬಂದು 105 ರೂಪಾಯಿ ಇದೆ ಇಲ್ಲಿ ತಮಿಳ್ನಾಡಲ್ಲಿ. ಇವಾಗ ಜಸ್ಟ್ ಇನ್ನು 150 ಕಿಲೋಮೀಟರ್ಸ್ ಇದೆ ನಮ್ಮೂರು. ಇಲ್ಲಿಂದ ಜಾಸ್ತಿ ಕುಡಿತಾ ಇದೆ ಪೆಟ್ರೋಲ್ ಇದು. ಇವಾಗ ಹೋಗ್ತಾ ಇದ್ದೀವಿ. ಬ್ರಿಡ್ಜಿಂದ ಅಲ್ಲಿ ಆಫ್ ಮಾಡಿ ಪೆಟ್ರೋಲ್ ಪಂಪ್ಗೆ ಹೋದೆ. ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟಿಗೆ ಇಲ್ಲಿಗೆ ಇಷ್ಟೊತ್ತಾಯಿತು, ಲೇಟ್ ಆಗೋಯ್ತು. ಹಿಲ್ ಸ್ಟೇಷನ್ ಒಂದು ಇದೆ, ಇದು ತಮಿಳ್ನಾಡು ಆಂಧ್ರ ಬಾರ್ಡ್ರ್. ಇದು ಚೆನ್ನಾಗೈತೆ, ಏನು ಅಷ್ಟೊಂದೇನು ಅವಶ್ಯಕತೆ ಇಲ್ಲ ಈ ಕಡೆ ಬರಬಾರ್ದಾಗಿತ್ತು, ಬೇರೆ ಕಡೆ ಹೋಗ್ಬೇಕಾಗಿತ್ತು ನಾವು. ಹಿಂಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಿಂಗೆ ಬಂದ್ವಿ. ಹಿಲ್ ಸ್ಟೇಷನ್ನು ಪರವಾಗಿಲ್ಲ, ಚೆನ್ನಾಗೈತೆ, ಫುಲ್ಲು ಹಿಲ್ಸು. ವ್ಯೂ ಸಾಯಂಕಾಲ ಚೆನ್ನಾಗಿತ್ತು. ಇದು 4:15 ಆಗಿತ್ತು. ಇವಾಗ ರೈಡ್ ಮಾಡ್ತಾ ಇದ್ದೀನಿ ನಾನು 4:15 ಹಿಲ್ ಸ್ಟೇಷನಲ್ಲಿ. ನೋಡಿದ್ರೆ ಚೆನ್ನಾಗಿತ್ತು, ಕೆಳಗಡೆ ಆರಾಮಾಗಿ ಹೊಡಿತಾ ಇದ್ದೆ ಹಿಲ್ ಸ್ಟೇಷನ್ನಲ್ಲಿ. ಸಖತ್ತಾಯಿತು. ರೋಡು ಪರವಾಗಿಲ್ಲ, ಚೆನ್ನಾಗೈತೆ, ಆರಾಮಾಗಿ ಹೊಡಿಬೋದು. ಅಷ್ಟೊಂದೇನಿಲ್ಲ, ಗುಣಿಗಳಂತೆ ಅದು ಇದು ಏನಿಲ್ಲ.
ಆರಾಮಾಗಿ ಚೆನ್ನಾಗಿತ್ತು. ಟ್ರಾಫಿಕ್ಕು ಅಷ್ಟೊಂದೇನಿಲ್ಲ, ಕಮ್ಮಿ ಓಡಿಸ್ಬೇಕಾಗಿತ್ತು. ಆ ಕಡೆ ನೋಡಿ ವ್ಯೂ ಹೆಂಗಿದೆ ಅಂತ ಕೆಳಗಡೆಗೆ. ಇದು ಆಂಧ್ರ ಬಾರ್ಡ್ರ್, ಇದು ತಮಿಳ್ನಾಡು ಆಂಧ್ರ ಬಾರ್ಡ್ರು. ಇನ್ನು ಸ್ವಲ್ಪ ಮುಂದೆ ಹೋಗಬೇಕು. ಮುಂದೆ ಹೋಗಿದ ತಕ್ಷಣ ಅಲ್ಲೊಂದು ಗೇಟ್ ಬರುತ್ತೆ, ಆಂಧ್ರಾಗೆ ಎಂಟ್ರಿ ಆಗ್ತೀವಿ ನಾವು. ಅದಕ್ಕೆ ಇದೊಂದು ಸ್ವಲ್ಪ ನೋಡ್ಸೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಹೆಂಗಿದೆ ಅಂತ ನೀವು ಕಾಮೆಂಟಲ್ಲಿ ಹೇಳಿ, ಚೆನ್ನಾಗಿದೆಯಾ ಇಲ್ಲೋ ಅಂತ. ಹಿಲ್ ಸ್ಟೇಷನ್ನು ಇದು ಏನು ಅಷ್ಟೊಂದೇನಿಲ್ಲ, ಹಿಲ್ ಸ್ಟೇಷನು ಒಂದು ಸ್ವಲ್ಪನೇ ಇರೋದು. ಚೆನ್ನಾಗೈತೆ ಆದ್ರೂ ಸ್ವಲ್ಪ ಆದ್ರೂ ಚೆನ್ನಾಗಿತ್ತು. ಅದಕ್ಕೆ ಇವಾಗ ಎಷ್ಟೊಂದು ನೋಡ್ಸೋದು ಕ್ಯಾಮ್ರಾ ಆಫ್ ಮಾಡ್ತಾಯಿದ್ದೀನಿ. ವ್ಯೂ ಮಾತ್ರ ಸಖತ್ತಾಗಿತ್ತು. ಇಲ್ಲಿ ಚಿಕ್ಕದಾದ್ರೂ ತಮಿಳ್ನಾಡು ಆಂಧ್ರ ಬಾರ್ಡ್ರು, ಇದು ಹಿಲ್ ಸ್ಟೇಷನ್ ಚೆನ್ನಾಗೈತೆ ಓಡಿಸೋದಕ್ಕೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. 4:30 ಹೋಗ್ತಾ ಇರೋದು, ಸಾಯಂಕಾಲ ಇದು. ಸಾಯಂಕಾಲ ಅಂದ್ರೂ ಮಧ್ಯಾಹ್ನ ಒಂದು 3 ಗಂಟೆ ಅಂದ್ಕೊಳ್ಳಿ, 4:30 3 ಗಂಟೆ. ಚೆನ್ನಾಗಿತ್ತು ಓವರಾಲ್. ಇದು ಗೊತ್ತಿಲ್ಲ ನನಗೆ ಇದು ಬರುತ್ತೆ ಅಂತ ಕೂಡ ಗೊತ್ತಿರಲಿಲ್ಲ. ವಿಕೋಟೆ ಅಂತ ಇದು ಆಂಧ್ರ ಹತ್ರ ಇರೋದು, ಹತ್ರ ಬರೋದು ಇದು ಹಿಲ್ ಸ್ಟೇಷನ್ನು. ನೋಡಿ ಚೆನ್ನಾಗಿದೆ ವ್ಯೂ ಹೆಂಗಿದೆ ಅಂತ, ಸಖತ್ತಾಗಿತ್ತು. ಕ್ಯಾಮ್ರಾ ಆಫ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಹಿಲ್ ಸ್ಟೇಷನಲ್ಲಿ ಕ್ಯಾಮ್ರಾ ಆಫ್ ಮಾಡಿದೆ, ಮತ್ತು ಇವಾಗ ಆನ್ ಮಾಡಿದೆ. ಇದು ಆಂಧ್ರ ಎಂಟ್ರಿ, ಇದು ಆಂಧ್ರ ಎಂಟ್ರಿ ಅಂದರೆ ಹೇಳೋಕ್ಕಾಗಲ್ಲ ಪ್ರಾಪರಾಗಿ, ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಿದು. ಇನ್ನೊಂದು ಟೋಲ್ ಬರುತ್ತೆ ಅದು, ಅಲ್ಲಿ ಆಂಧ್ರ ಕಂಟಿನ್ಯೂ ಆಗುತ್ತೆ. ನಮ್ಮ ಫ್ರೆಂಡು ನಿಲ್ಲಿಸು ಅಂತ ಇದ್ದ, ಅವ್ನು ಹಿಂದೆ ಬ್ಯಾಕ್ ಬರ್ನ್ ಆಗ್ತಾಯಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಮುಂದೆ ನಮ್ಮ ಫ್ರೆಂಡ್ ಇದೆ ಇಲ್ಲಿಂದನೇ ನಾವು ಆಂಧ್ರ ಎಂಟ್ರಾಗಿದ್ದು. ಇದೇ ಆಂಧ್ರ ಎಂಟ್ರು. ಇಲ್ಲಿಂದನೇ ನಾವು ಇವಾಗ ಆಂಧ್ರದಲ್ಲಿ ಇದ್ದೀವಿ ನಾವು ಪ್ರಾಪರಾಗಿ. ಅದು ಅಲ್ಲ, ಇದು ಬಂದು ಆಂಧ್ರದಿಂದ ಕರೆಕ್ಟಾಗಿ ಇದು ಆಂಧ್ರದಲ್ಲಿ ಇದ್ದೀವಿ ಅಂತ ಅರ್ಥ ಆಯಿತು. ಇವಾಗ ಮತ್ತೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಎಲ್ಲನ ಕುಡಿಸ್ಕೊಂಡು ಊಟ ಮಾಡೋಣ, ಏನಾನ ತಿನ್ನೋಣ ಅಂದ್ಕೊಂಡ್ವಿ. ಆದ್ರೂ ಎಲ್ಲೂ ಸಿಗ್ತಾನೇ ಇಲ್ಲ ಹೋಟ್ಲು. ಅದಕ್ಕೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀನಿ ನಾನು. ನಮ್ಮ ಫ್ರೆಂಡ್ ಕೈಯಲ್ಲಿ ಆಗ್ತಾಯಿಲ್ಲ ಹಿಂದೆ ಕುತ್ಕೊಳಕ್ಕೆ, ಅವ್ನ ಕೈಯಲ್ಲಿ. ಮತ್ತು ಇನ್ನೂ ಸ್ವಲ್ಪ ಮುಂದೆ ಬಂದ್ವಿ. ಹಂಗೆ ಬಂದರೆ ಇದೊಂದು ಟೋಲ್ ಒಂದು ಸಿಕ್ತು, ಇದು 4 ಟೋಲು. ಇದೊಂದು ಟೋಲ್ ಚಿಕ್ಕದಾಗಿದೆ ಟೋಲ್, ಇದು ಅಷ್ಟೊಂದೇನು ದೊಡ್ಡದೇನಿಲ್ಲ ಟೋಲು. ಅದಕ್ಕೆ ಒಂದು ಸ್ವಲ್ಪ ನೋಡ್ಸೋಣ ಅಂದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿ. ಇಲ್ಲಿಂದ 105 ಕಿಲೋಮೀಟ್ರ್ ಇದೆ ನಮ್ಮೂರು. ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಇಲ್ಲಿ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಕುಡಿದ್ಬಿಟ್ಟು ಇವಾಗ ಹೋಗಬೇಕು, ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು. ಆಗ್ತಾಯಿಲ್ಲ ಫ್ರೆಂಡ್ ಕೈಯಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಟೈಮ್ ಆಯಿತು, ಹೋಗ್ತಾಯಿದ್ದೀವಿ ನಾವು. ಆಂಧ್ರದಿಂದ ಕರ್ನಾಟಕ 50 ಕಿಲೋಮೀಟ್ರ್ ಇದೆ ರೇಂಜು. ನೋಡಬೇಕು ಇವಾಗ, ಹೋಗಬೇಕು ಇವಾಗ. ಜಾಸ್ತಿ ಹೊತ್ತಾಯಿತು ಕುತ್ಕೊಂಡು, ಟೈಮ್ ವೇಸ್ಟ್ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಬೈಕು ನನ್ನ ಫ್ರೆಂಡ್ ಓಡಿಸ್ತೀನಿ ಅಂತ ಇಸ್ಕೊತಿದ್ದಾನೆ ಕೀ. ಅವ್ನ ಕೈಯಲ್ಲಿ ಆಗ್ತಾಯಿಲ್ಲ ಕುತ್ಕೊಂಡಾಗ ಹಿಂದೆ. ಅದಕ್ಕೆ ಸ್ವಲ್ಪ ಹೊತ್ತು ಅವನು ಕೊಟ್ಟೆ ನಾನು. ಹೋಗ್ತಾ ಇದ್ದೀವಿ ಬೈಕಲ್ಲಿ ಕುತ್ಕೊಂಡು, ನನ್ನ ಫ್ರೆಂಡ್ ಓಡಿಸ್ತೀನಿ ಅಂತ. ಹಿಂದೆ ಬ್ಯಾಕ್ ಸೈಟು ಫುಲ್ಲು ಹೀಟ್ ಆಗೋದು, ಕುತ್ಕೊಳಕ್ಕಾಗಲ್ಲ ಇದು. ಅದಕ್ಕೆ ಇದು ತರಿಸಿದೆ. ಇದು ಕೂಡ ಕುತ್ಕೊಳಕ್ಕಾಗ್ತಾಯಿಲ್ಲ ಇದರಲ್ಲೂ. ಇಲ್ಲೇ ಜ್ಯೂಸ್ ಕುಡ್ದಿದ್ದು ಹೋಗ್ತಾ ಇದ್ದೀವಿ. ಅಲ್ಲಿಂದ ಬೈಕ್ ನಮ್ಮ ಫ್ರೆಂಡ್ ಓಡಿಸ್ತೀನಿ ಅಂತ ಅವ್ನು ಓಡಿಸ್ತಾ ಇದ್ದಾನೆ. ಅಲ್ಲಿ ಕ್ಯಾಮ್ರಾ ಆಫ್ ಮಾಡಿ ಇಲ್ಲಿ ಕ್ಯಾಮ್ರಾ ಆನ್ ಮಾಡಿದೆ. ಸನ್ಸೆಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ನೋಡ್ಸೋಣ ಅಂತೇಳಿ ನೋಡಿಸಿದ್ರೆ ಸ್ವಲ್ಪ ಕಾಣಿಸ್ತಾ ಇದೆ. ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅಲ್ಲಿ ನಿಜವಾಗಿ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕ್ಯಾಮ್ರಾದಲ್ಲಿ ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ನೋಡಿ ಸಗದಾಗಿದೆ ಸ್ವಲ್ಪ. ಇವಾಗ ನಾನಲ್ಲಿ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಇವಾಗ ಕ್ಯಾಮ್ರಾ ಆನ್ ಮಾಡಿದೆ. ಇದು ಕರ್ನಾಟಕ ಎಂಟ್ರಿಗೆ ಆದ್ವಿ ನಾವು. ಇವಾಗ ಜಸ್ಟ್ ಎಂಟ್ರಿ ಆದ್ವಿ. ಇಲ್ಲೊಂದು ದೇವಸ್ಥಾನ ಒಂದು ಬರುತ್ತೆ, ಚಿಕ್ಕದಾಗಿದೆ. ಆಂಜನೇಯ ಸ್ವಾಮಿ ಟೆಂಪಲ್ಲು, ಇದು ಚೆನ್ನಾಗಿದೆ. ಆಂಜನೇಯ ಸ್ವಾಮಿ ವಿಗ್ರಹ ನೋಡಿ ಎಷ್ಟು ದೊಡ್ಡದು. ಅದು ಕ್ಯಾಮ್ರಾ ಆಫ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಕ್ಯಾಮ್ರಾ ಆಫ್ ಮಾಡಿದೆ. ಏನಿಲ್ಲ ಅಷ್ಟೊಂದು ಏನು ಇರಲಿಲ್ಲ, ಅದಕ್ಕೆ ಆನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಆನ್ ಮಾಡಿದೆ. ಇದು ನಮ್ಮೂರಿಂದ ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಫುಲ್ ಸಕ್ಸಸ್ ಆಗಿ ನಾವು ರೈಡ್ ಮಾಡಿದ್ವಿ. ನಮ್ಮ ಗಾಡಿ ಎಲ್ಲೂ ಕೈ ಕೊಟ್ಟಿಲ್ಲ. ಲೈಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಆದ್ರೂ ಹೊಡ್ಕೊಂಬಂದೆ ನೈಟಲ್ಲಿ. ಚೆನ್ನಾಗಿತ್ತು. ಇಲ್ಲಿ ಏನೋ ಬೇಕಾಗಿತ್ತು ಅಂತ ಬಂದೆ ಅಪೋಲೋ ಫಾರ್ಮಸಿಗೆ, ಅಲ್ಲಿ ಏನು ಸಿಕ್ಕಲಿಲ್ಲ. ಅದಕ್ಕೆ ಇವಾಗ ರಿಟರ್ನ್ ಹೋಗ್ತಾಯಿದ್ದೀನಿ. ಬೇರೆ ಕಡೆ ಎಲ್ಲ ಇದೆಯೇನೋ ಅಂತ ಹೇಳ್ಬಿಟ್ಟು, ಬೇರೆ ಕಡೆ ಎಲ್ಲ ಇದ್ದರೆ ಅಲ್ಲಿ ತೊಗೊಬೇಕು. ನೋಡ್ತಾ ಇದ್ದೀನಿ ಎಲ್ಲನ ಸಿಗುತ್ತೇನೋ. ಅಪೋಲೋ ಫಾರ್ಮಸಿಯಲ್ಲಿ ಸಿಕ್ಕಲಿಲ್ಲ ಅದು, ಅದಕ್ಕೆ ಈ ಕಡೆಗೆ ಬಂದೆ. ಇಲ್ಲಿ ಸಿಕ್ತು, ತಗೊಂಡು ಇವಾಗ ನಾನು ಹೋಗ್ತಾ ಇದ್ದೀನಿ. ಟೈಮ್ ಆಗೋಗ್ಬಿಟ್ಟೈತೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ವೀಡಿಯೋ ನೋಡೋಕ್ಕೂ ಆಗಲ್ಲ, ನೋಡ್ಸೋಕ್ಕಾಗಲ್ಲ. ನೈಟಲ್ಲಿ ಏನೂ ಕಾಣಿಸಲ್ಲ ವೀಡಿಯೋದ ಅದು ಕ್ಯಾಮ್ರಾದಲ್ಲಿ. ಅದಕ್ಕೆ ಆಫ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಕ್ಯಾಮ್ರಾ ಆನ್ ಮಾಡಿದೆ. ನಮ್ಮೂರು ಬಂತು, ಇದೆ ನಮ್ಮೂರು. ನೈಟಲ್ಲಿ ಏನು ಅಷ್ಟೊಂದು ಪ್ರಾಪರಾಗಿ ಕಾಣಿಸಲ್ಲ. ನನ್ನ ಫ್ರೆಂಡ್ನ ಬಿಟ್ಬಿಟ್ಟು ಮತ್ತೆ ನಾನು ಇವಾಗ ಮನೆ ಹತ್ರ ಬರಬೇಕು. ಬಂದು ನಿಮಗೆ ನೋಡಿಸ್ತೀನಿ. ಇವಾಗ ನಮ್ಮ ಫ್ರೆಂಡ್ನ ಬಿಟ್ಟು ಇವಾಗ ನಾನು ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ನಾನು ಸ್ವಲ್ಪ ದೂರನೇ ಇರೋದು ಇಲ್ಲಿಂದ, ಬಸ್ ಸ್ಟ್ಯಾಂಡಿಂದ ನಮ್ಮೂರು, ನಮ್ಮ ಮನೆ. ನಮ್ದು ಅಲ್ಲಿ ಇನ್ನು ಸ್ವಲ್ಪ ದಿನ ಆಗೋದ್ಮೇಲೆ, ಒಂದು 5 ಮಂತ್ಸ್ ಆಗೋದ್ಮೇಲೆ ಲಾಂಗ್ ರೈಡ್ ಮಾಡ್ತೀನಿ. ಬಜೆಟ್ ಇಲ್ಲ ಅಷ್ಟಕ್ಕೆ, ಅದಕ್ಕೆ ಇಷ್ಟೊಂದು ಗ್ಯಾಪ್ ತೊಗೊತಾ ಇರೋದು.
5 ಮಂತ್ಸು. ಇದೇ ನೋಡಿ ನಮ್ಮ ಮನೆ ಬಂತು. ಮರಿಬೇಡಿ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟೇ ಇದು ವಿಡಿಯೋ ಲಾಸ್ಟ್ ಇದು. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ.